ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. 9ನೇ ತರಗತಿಯ 3ನೇ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇಲ್ಲಿ ನಾವು ಚತುರ್ಭುಜಗಳಿಗೆ ಸಂಬಂಧಿಸಿದಂತೆ ಗಣಿತೀಯ ಹೇಳಿಕೆಗಳಿಗೆ ಸಾಧನಗಳನ್ನ ಉತ್ಪತ್ತಿಸುವರು ಮತ್ತು ಅವುಗಳನ್ನ ಬಳಸಿ ಸಮಸ್ಯೆಗಳನ್ನ ಹೇಗೆ ಬಿಡಿಸ್ತಾರೆ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆಗಳು. ಮೊದಲನೇ ಬಹು ಆಯ್ಕೆ ಪ್ರಶ್ನೆಗಳು ನೋಡಿ. ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಾದಾಗ ಅದು ಏನಂತ ಆಗುತ್ತೆ ನೋಡಿ. ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಾದಾಗ ಅದು ಆಯತ ಅನಿಸ್ಕೊಳ್ಳುತ್ತೆ. ಸಮಾಂತರ ಚತುರ್ಭುಜದಲ್ಲಿ ಯಾವುದೇ ಎರಡು ಅನುಕ್ರಮ ಕೋನಗಳ ಮೊತ್ತದ ಅಳತೆ ಏನಾಗಿರುತ್ತೆ? ಎರಡು ಅನುಕ್ರಮ ಕೋನಗಳ ಮೊತ್ತ ಯಾವಾಗ್ಲೂ 180 ಡಿಗ್ರಿ ಆಗಿರುತ್ತೆ. ಚಿತ್ರದಲ್ಲಿ ABCD ಅನ್ನುವಂತ ಒಂದು ವಜ್ರಾಕೃತಿ ಏನ್ ಕೊಟ್ಟಿದ್ದಾರೆ, ಅದರಲ್ಲಿ ಆಂಗಲ್ ACB ಓಕೆ 40 ಡಿಗ್ರಿ ಆದ್ರೆ ಆಂಗಲ್ ADB ಏನಾಗುತ್ತೆ ಅಂತ ಕೇಳಿದ್ದಾರೆ. ಅದು ಏನಾಗುತ್ತೆ? ಆಂಗಲ್ ADB ಇದು ಏನಾಗುತ್ತೆ ಅಂತ ಕೇಳಿದರೆ ದಿಸ್ ಬಿಕಮ್ಸ್ 50 ಡಿಗ್ರಿ ಆಗುತ್ತೆ. ಓಕೆ, ಆಯತದ ಒಂದು ಕರ್ಣವು ಒಂದು ಬಾಹುವಿನೊಂದಿಗೆ 35 ಡಿಗ್ರಿ ಓರೆಯಾಗಿದೆ. ಹಾಗಾದ್ರೆ ಕರ್ಣಗಳ ನಡುವಿನ ಲಘು ಕೋನದ ಅಳತೆ ಎಷ್ಟು ಅಂತ ಕೇಳಿದರೆ, ಇದು 35 ಡಿಗ್ರಿ ಓರೆ ಆಗಿದೆ ಅಂತ ಹೇಳಿದಾಗ ಕರ್ಣಗಳ ನಡುವಿನ ಲಘು ಕೋನದ ಅಳತೆ ಏನಾಗುತ್ತೆ? 35 + 35 ಏನಾಗುತ್ತೆ? 70 ಡಿಗ್ರಿ ಆಗುತ್ತೆ. ಅತಿ ಕಿರು ಉತ್ತರ ಪ್ರಶ್ನೆಗಳು. ಚಿತ್ರದಲ್ಲಿ ABCD ಮತ್ತು EFG ಎರಡು ಸಮಾಂತರ ಚತುರ್ಭುಜಗಳಾಗಿರ್ತವೆ. ಇಲ್ಲಿ ಏನಾಗಿದೆ? ಆಂಗಲ್ C ಅನ್ನುವಂಥದ್ದು 55 ಡಿಗ್ರಿ ಆದ್ರೆ AEF ಏನು ಅಂತ ಹೇಳಿ ಕಂಡುಹಿಡಿಯಿರಿ ಅಂತ ಇದೆ. ಆಂಗಲ್ AEF ಏನಿದೆಯಲ್ಲ, ಆಂಗಲ್ AEF is equal to 180 ಡಿಗ್ರಿ ಮೈನಸ್ 55 ಡಿಗ್ರಿ ಎಷ್ಟಾಗುತ್ತೆ? 125 ಡಿಗ್ರಿ ಬರುತ್ತೆ. ಸೊ ಆಂಗಲ್ AEF ಅನ್ನುವಂಥದ್ದು 125 ಡಿಗ್ರಿ. ಬಿಕಾಸ್ ಆಂಗಲ್ C is equal to ಆಂಗಲ್ F ಅಲ್ವಾ, ಅದಕ್ಕೋಸ್ಕರ. ಚಿತ್ರದಲ್ಲಿ ABCD ಮತ್ತು PQRB ಆಯತಗಳು BD ಯ ಮಧ್ಯಬಿಂದು Q ಆಗಿದೆ. ಓಕೆ, BD ಯ ಮಧ್ಯಬಿಂದು Q ಆಗಿದೆ. ಇನ್ನು QR 5 ಸೆಂಟಿಮೀಟರ್ ಇದೆ. AB ಅಳತೆ ಏನಿದೆಯಲ್ಲ ಇದು ಎಷ್ಟು ಅಂತ ಕೇಳಿದ್ದಾರೆ ನೋಡಿ. QR is equal to PB ಹೌದಲ್ವಾ? QR ಏನಿದೆ PB ಗೆ ಈಕ್ವಲ್. ಓಕೆ, ಇಲ್ಲಿ AB ಅಳತೆ ಕೇಳಿದ್ದಾರೆ. ಸೊ 5 + 5 ಏನಾಗುತ್ತೆ? 10 ಆಗುತ್ತೆ. ಸೊ 10 ಸೆಂಟಿಮೀಟರ್. AB ನ ಅಳತೆ 10 ಸೆಂಟಿಮೀಟರ್ ಆಗುತ್ತೆ. ಇನ್ನು ಕಿರು ಉತ್ತರ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ನೋಡಿ. ಚಿತ್ರದಲ್ಲಿ ABCD ಏನ್ ಕೊಟ್ಟಿದಾರಲ್ಲ, ಒಂದು ಸಮಾಂತರ ಚತುರ್ಭುಜ ಅದು. ಅಲ್ಲಿ ಆಂಗಲ್ DAC 32 ಡಿಗ್ರಿ ಆದ್ರೆ AOB ಏನಿದೆ ಅದು 70 ಡಿಗ್ರಿ. ಹಾಗಾದ್ರೆ ಆಂಗಲ್ DBC ಇದ್ರದ್ದು ಅಳತೆ ಕಂಡುಹಿಡಿಯಿರಿ ಅಂತ ಇದೆ. ಓಕೆ, ಈಗ ನೋಡಿ ಆಂಗಲ್ BOC ಕೂಡ ಏನಾಗುತ್ತೆ? ಆಂಗಲ್ BOC ಓಕೆ, ಆಂಗಲ್ BOC ಇದ್ರದ್ದು ಅಳತೆ ನಾವು ನೋಡ್ತಾ ಹೋದ್ರೆ ಏನಾಗುತ್ತೆ? ಆಂಗಲ್ BOC ಇದ್ರ ಅಳತೆ 180 ಡಿಗ್ರಿ ಮೈನಸ್ 70 ಡಿಗ್ರಿ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 110 ಡಿಗ್ರಿ ಸಿಗುತ್ತೆ. ಓಕೆ, ಇನ್ನು ಟ್ರಯಾಂಗಲ್ BOC ಓಕೆ, ಟ್ರಯಾಂಗಲ್ BOC ಅಲ್ಲಿ OCB ಪ್ಲಸ್ BOC ಓಕೆ ಪ್ಲಸ್ OBC ಅಷ್ಟು ಸೇರಿ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ 32 ಡಿಗ್ರಿ ಪ್ಲಸ್ 110 ಡಿಗ್ರಿ ಪ್ಲಸ್ OBC ಏನಾಗುತ್ತೆ? 180 ಡಿಗ್ರಿ ಆಯ್ತಾ? ಹಾಗಿದ್ದಾಗ ಆಂಗಲ್ OPC is equal to 38 ಡಿಗ್ರಿ and ODC is equal to 38 ಡಿಗ್ರಿ. ಇನ್ನು ಸಮಾಂತರ ಚತುರ್ಭುಜದ ಒಂದು ಕೋನವು ಅದರ ಪಾರ್ಶ್ವ ಕೋನದ 2/3 ಆ ಸಮಾಂತರ ಚತುರ್ಭುಜದ ಎಲ್ಲಾ ಕೋನಗಳನ್ನ ಕಂಡುಹಿಡಿಯಿರಿ ಅಂತ ಇದೆ. PQRS ಒಂದು ಚತುರ್ಭುಜದ ಒಂದು ಕೋನ ಅದರ ಪಾರ್ಶ್ವ ಕೋನದ 3/2 ಅಂದ್ರೇನು? ಆಂಗಲ್ P is equal to 2/3 ಆಂಗಲ್ Q ಆಗಿರುತ್ತೆ. ಸೊ P plus Q is equal to 180 ಡಿಗ್ರಿ ಅಂದ್ರೆ ಆಂಗಲ್ P
plus angle Q is equal to 180 degree. So 2 by 3 Q plus Q is equal to 180 degree ಆಗುತ್ತೆ. So angle Q is equal to 108 degree. ಅದನ್ನು ನಾವು ವ್ಯಾಲ್ಯೂಸ್ ಏನು ಸಬ್ಸ್ಟಿಟ್ಯೂಟ್ ಮಾಡಿದಾಗ LCM ತಗೊಂಡು ಮಾಡಿದಾಗ 108 degree ಬರುತ್ತೆ. Therefore angle P is equal to 2 by 3 into 108 degree. ಸೊ ನಮಗೆ ಸಿಗುವಂಥದ್ದೇನು ದಟ್ ಈಸ್ 72 degree ಆಗಿರುತ್ತೆ. ಓಕೆ, ಇನ್ನು ಚಿತ್ರದಲ್ಲಿ ABCD ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ. ಆಂಗಲ್ DAB is equal to ಏನಾಗುತ್ತೆ 75 degree and angle DBC is equal to 60 degree. ಸೊ ಆಂಗಲ್ CDB ಮತ್ತು ADB ಇದನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಇದನ್ನ ನೋಡೋದಾದ್ರೆ ನೋಡಿ, ಆಂಗಲ್ ADB ಏನಿದೆ ದಟ್ ಈಸ್ ಈಕ್ವಲ್ ಟು ಆಂಗಲ್ DBC, ಹೌದಲ್ವಾ? ಸೊ ಆಂಗಲ್ ADB ಅಂಡ್ DAB ಅಂಡ್ ABD ಅವಷ್ಟು ಏನಾಗುತ್ತೆ 180 degree ಆಗುತ್ತೆ. ಸೊ 60 degree plus 75 degree plus angle ABD is equal to 180 degree. ಸೊ ನಮಗೆ ಏನು ಸಿಗುತ್ತೆ, ಆಂಗಲ್ ABD is equal to 45 degree ಸಿಗುತ್ತೆ. ಆಂಗಲ್ ABD ಓಕೆ ದಟ್ ಈಸ್ ಈಕ್ವಲ್ ಟು ಆಂಗಲ್ CDB. ಓಕೆ, ಆಂಗಲ್ ADB is equal to CDB. ಸೊ 45 degree. ನಾಲ್ಕನೇ ಪ್ರಶ್ನೆ ನೋಡಿ, ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಇದನ್ನ ಸಾಧಿಸಿ ಅಂತ ಇದೆ. ಏನು ಇಲ್ಲ ನೋಡಿ, ಇವಾಗ ABCD ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಅಂತ ಅನ್ಕೊಂಡ್ರೆ AC ಏನಿರುತ್ತೆ ದಟ್ ಈಸ್ ಆಲ್ವೇಸ್ ಈಕ್ವಲ್ ಟು BD. ಓಕೆ, AC is equal to BD ಆಗಿರುತ್ತೆ, ಎರಡು ಕರ್ಣಗಳು, ಹೌದಲ್ವಾ? ಇವಾಗ ಇದನ್ನೇ ಅಂತ ಅನ್ಕೊಳ್ಳಿ, ಅಂದ್ರೆ ಇದು ಏನು ಬೇಡ, ಇದು ಅಂತ ಅನ್ಕೊಂಡ್ರೆ ಇದು ಒಂದು ಸಮಾಂತರ ಚತುರ್ಭುಜ ಅಂತ ಅನ್ಕೊಂಡ್ರೆ ಇಲ್ಲಿ ನೋಡಿ ಓಕೆ, ಇವಾಗ ABCD ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಅಂತ ಅನ್ಕೊಂಡ್ರೆ AC ಅನ್ನುವಂಥದ್ದು ಯಾವಾಗ್ಲೂ BDಗೆ ಎರಡು ಕರ್ಣಗಳು ಆಗಿರ್ತವೆ. O ಅನ್ನುವಂತ ಒಂದು ಬಿಂದುವಿನಲ್ಲಿ ಅವೇನಾಗುತ್ತವೆ, ಛೇದಿಸ್ತವೆ. ಓಕೆ, ಸೊ ಅವಾಗ OA is equal to OC ಆಗುತ್ತೆ, ಮತ್ತೆ OB is equal to OD ಆಗುತ್ತೆ. ಇನ್ನು ಆಂಗಲ್ AOB is equal to COD ಆಗುತ್ತೆ. ಅವಾಗ ಏನಾಗುತ್ತೆ, AB is equal to DC ಆಗುತ್ತೆ. ಓಕೆ, ಆಂಗಲ್ ABO is equal to CDO ಆಗುತ್ತೆ ಅಂಡ್ ಆಂಗಲ್ BAO is equal to OCD ಆಗುತ್ತೆ. ಇನ್ನು ಟ್ರಯಾಂಗಲ್ AOB ಅನ್ನುವಂಥದ್ದು CODಗೆ ಕಾಂಗ್ರುಯೆಂಟ್ ಆಗುತ್ತೆ, ಸೈಡ್ ಆಂಗಲ್ ಸೈಡ್ ಸಿದ್ಧಾಂತಕ್ಕೆ ಸಿಮಿಲರ್ ಆಗುತ್ತೆ. ಇನ್ನು OA is equal to OC ಮತ್ತು OB is equal to OD ಆಗುತ್ತೆ. ಹಾಗಾಗಿ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಹೇಳ್ಬೋದು. ಇನ್ನು ಸಮಾಂತರ ಚತುರ್ಭುಜದಲ್ಲಿ ಯಾವುದೇ ಎರಡು ಅನುಕ್ರಮ ಕೋನಗಳು ಕೋನಾರ್ಧಕಗಳು ಲಂಬ ಕೋನದಲ್ಲಿ ಸಂಧಿಸುತ್ತವೆ ಅನ್ನೋದನ್ನ ಸಾಧಿಸಿ ಅಂತ ಇದೆ. ಲಂಬ ಕೋನದಲ್ಲಿ ಸಂಧಿಸುತ್ತವೆ ಅಂತ ಸಾಧಿಸಿ ಅಂತ ಇದೆ. ಇದಕ್ಕೆ 5ನೇದಕ್ಕೆ ಸಂಬಂಧಿಸಿದಂತೆ ಫಿಗರ್ ನೋಡೋದಾದ್ರೆ ನೋಡಿ, ಎಸ್ ಈ ತರ. ಓಕೆ, ನೋಡಿ ಇಲ್ಲಿ ABCD ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ. ಓಕೆ, ಇದನ್ನು ನಾವು P ಅಂತ ಅನ್ಕೊಳ್ಳೋಣ. ಓಕೆ, ಇಲ್ಲಿ AP ಮತ್ತೆ BP ಏನಿದೆ ಇವುಗಳು ಕ್ರಮವಾಗಿ ಆಂಗಲ್ A ಮತ್ತು ಆಂಗಲ್ B ಅನ್ನುವಂಥ ಕೋನಾರ್ಧಕಗಳಾಗಿರ್ತವೆ. ಇಲ್ಲಿ ಆಂಗಲ್ APB ಅನ್ನುವಂಥದ್ದು 90 ಡಿಗ್ರಿ ಅನ್ನೋದನ್ನ ನಾವು ಸಾಧಿಸಬೇಕು, ಹೌದಲ್ವಾ? ಸೊ ಇಲ್ಲೇನಾಗುತ್ತೆ, ಆಂಗಲ್ A ಪ್ಲಸ್ ಆಂಗಲ್ B ಅನ್ನುವಂಥದ್ದು 180 ಡಿಗ್ರಿ ಆದ್ರೆ ಓಕೆ, A ಅನ್ನುವಂಥದ್ದು ಇಲ್ಲಿ ಏನಾಗಿದೆ ಆಂಗಲ್ PAB ದಟ್ ಈಸ್ ಈಕ್ವಲ್ ಟು ಇಲ್ಲಿ PBA ಅಂತ ಆಗುತ್ತೆ, ಯಾವುದು B. ಸೊ ಎರಡು ಕೂಡ 180 ಡಿಗ್ರಿ ಅನ್ನೋದಾದ್ರೆ ಏನಾಗುತ್ತೆ, ಅಲ್ಲಿ ಆಂಗಲ್ ಟ್ರಯಾಂಗಲ್
ಎ ಪಿ ಬಿ ಏನಿರುತ್ತಲ್ವಾ, ಪಿ ಎ ಬಿ ಪ್ಲಸ್ ಪಿ ಬಿ ಎ ಪ್ಲಸ್ ಎ ಪಿ ಬಿ ಅಷ್ಟು 180 ಡಿಗ್ರಿ. ಸೊ ಪಿ ಎ ಬಿ ಪ್ಲಸ್ ಪಿ ಬಿ ಎ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಅಂದಾಗ ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ 180 ಡಿಗ್ರಿ. ಸೊ ಆಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು 180 ಮೈನಸ್ 90, ಅವಾಗ ನಮಗೆ 90 ಡಿಗ್ರಿ ಸಿಗುತ್ತೆ. ಸೊ ಸಮಾಂತರ ಚತುರ್ಭುಜದಲ್ಲಿ ಯಾವುದೇ ಎರಡು ಅನುಕ್ರಮ ಕೋನಗಳ ಕೋನಾರ್ಧಕಗಳು ಲಂಬ ಕೋನದಲ್ಲಿನೇ ಸಂಧಿಸುತ್ತೆ ಅನ್ನುವಂಥದ್ದು ಇದರಿಂದ ತಿಳಿದು ಬರುತ್ತೆ. ದೀರ್ಘ ಉತ್ತರ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೋಡಿ, ಒಂದು ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬವಾಗಿದೆ ಅನ್ನೋದನ್ನ ಸಾಧಿಸಿ ಅಂತ ಇದೆ. ಇದನ್ನ ವಜ್ರಾಕೃತಿ ಅಂತ ಹೇಳ್ತೀವಿ. ಓಕೆ, ಅಂದ್ರೇನು, ಇಲ್ಲಿ ಎ ಬಿ ಸಿ ಡಿ ಓ. ಓಕೆ, ಅಂದ್ರೆ ಈ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ವಜ್ರಾಕೃತಿ. ಇಲ್ಲಿ ಕರ್ಣಗಳು ಏನಿದೆಯಲ್ಲ, ಎ ಸಿ ಮತ್ತೆ ಬಿ ಡಿಗಳು, ಇವು ಓ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಸಂಧಿಸ್ತವೆ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತವೆ ಅನ್ನುವಂಥದ್ದು ನಾವು ತೋರಿಸ್ಬೇಕಂದ್ರೇನು, ಆಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅನ್ನೋದನ್ನ ತೋರಿಸ್ಬೇಕು. ನೋಡಿ, ಇವಾಗ ಆಂಗಲ್ ಎ ಒ ಡಿ ಅಂಡ್ ಆಂಗಲ್ ಎ ಒ ಬಿ, ಆಂಗಲ್ ಎ ಒ ಬಿ ಮತ್ತೆ ಆಂಗಲ್ ಎ ಒ ಡಿ ಏನಿದೆಯಲ್ಲ, ಇಲ್ಲಿ ಓ ಎ ಈಸ್ ಈಕ್ವಲ್ ಟು ಓ ಎ, ಓ ಡಿ ಈಸ್ ಈಕ್ವಲ್ ಟು ಓ ಬಿ. ಹೌದಾ? ಇನ್ನು ಎ ಒ ಡಿ ಅನ್ನುವಂಥದ್ದು ಎ ಒ ಬಿ ಟ್ರಯಾಂಗಲ್ಗೆ ಈಕ್ವಲ್ ಆಗಿದೆ ಮತ್ತೆ ಕಾಂಗ್ರುಯೆಂಟ್ ಆಗಿದೆ. ಅದನ್ನು ನಾವು 1 ಅಂತ ಕನ್ಸಿಡರ್ ಮಾಡಿದ್ರೆ, ಇನ್ನು ಎ ಒ ಡಿ ಪ್ಲಸ್ ಎ ಒ ಬಿ, ಎ ಒ ಡಿ ಪ್ಲಸ್ ಎ ಒ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ 180 ಡಿಗ್ರಿ ಆಗುತ್ತೆ. ಸೊ ಎ ಒ ಡಿ ಅನ್ನುವಂಥದ್ದು ಎ ಒ ಬಿಗೆ ಈಕ್ವಲ್ ಆಗಿರೋದ್ರಿಂದ ಎ ಒ ಡಿ ಪ್ಲೇಸ್ ಅಲ್ಲಿ ನಾವು ಎ ಒ ಬಿನೇ ತಗೊಂಡಾಗ ಏನಾಗುತ್ತೆ, ದಟ್ ಇಸ್ ಈಕ್ವಲ್ ಟು 2 ಎ ಒ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ ಅವಾಗ ಆಂಗಲ್ ಎ ಒ ಬಿ ಅನ್ನುವಂಥದ್ದು 90 ಡಿಗ್ರಿ ಆಗುತ್ತೆ. ಹಾಗಾಗಿ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ವರ್ತಿಸ್ತವೆ ಅನ್ನುವಂಥದ್ದನ್ನ ಹೇಳ್ಬೋದು. ಇನ್ನು ಎರಡನೇ ಪ್ರಶ್ನೆ ನೋಡಿ. ಚಿತ್ರದಲ್ಲಿ ಕೆಎಲ್ ಎಂಎನ್ ಒಂದು ಚತುರ್ಭುಜ ಇದೆ. ಎ ಬಿ ಸಿ ಮತ್ತು ಡಿ ಕ್ರಮವಾಗಿ ಕೆಎಲ್ ಎಲ್ಎಂ ಮತ್ತೆ ಎಂಎನ್ ಮತ್ತು ಎನ್ಕೆ ಬಾಹುಗಳ ಮಧ್ಯ ಬಿಂದುಗಳಾದಾಗ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಅನ್ನುವಂಥದ್ದನ್ನ ಸಾಧಿಸಿ ಅಂತ ಇದೆ. ಓಕೆ, ನೋಡಿ, ಈ ಕೆ ಎಲ್ ಎಂ, ಓಕೆ, ಈ ಕೆ ಎಲ್ ಎಂ, ಓಕೆ, ಇದ್ರಲ್ಲಿ ಏನಾಗಿದೆ, ಎ ಬಿ ಅನ್ನುವಂಥದ್ದು ಕೆ ಎಂಗೆ ಪ್ಯಾರಲಲ್ ಆಗಿದೆ. ಎ ಎಫ್ ಬಿ ಅನ್ನುವಂಥದ್ದು ಕೆ ಎಂಗೆ ಪ್ಯಾರಲಲ್ ಆಗಿದೆ, ಹೌದಲ್ವಾ? ಸೊ ಎ ಬಿ ಇಸ್ ಈಕ್ವಲ್ ಟು ಹಾಫ್ ಕೆ ಎಂ ಅಂತ ಬರಿಬಹುದಾ? ಇನ್ನು ಟ್ರಯಾಂಗಲ್ ಕೆ ಎಂ ಎನ್ ಅಲ್ಲಿ, ಇದು ಕೆ ಎಲ್ ಎಂ ಅಲ್ಲಿ, ಓಕೆ, ಇದು ಕೆ ಎಲ್ ಎಂ ಅಲ್ಲಿ ಎ ಬಿ ಇಸ್ ಈಕ್ವಲ್ ಟು ಹಾಫ್ ಕೆ ಎಂ. ಇನ್ನು ಕೆ ಎಂ ಎನ್ ಅಲ್ಲಿ ನೋಡೋದಾದ್ರೆ ಡಿ ಸಿ ಇದೆಯಲ್ಲ, ಈ ಡಿ ಸಿ ಈಸ್ ಈಕ್ವಲ್ ಟು ಹಾಫ್ ಕೆ ಎಂ, ಹೌದಾ? ಸೊ ಎರಡನ್ನು ನೋಡಿದಾಗ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಮತ್ತೆ ಎ ಬಿ ಈಸ್ ಈಕ್ವಲ್ ಟು ಡಿ ಸಿ. ಸೊ ಒಂದು ಜೊತೆ ಅಭಿಮುಖ ಬಾಹುಗಳು ಸಮ ಮತ್ತು ಅಂತರವಾಗಿದೆ ಅನ್ನುವಂಥದ್ದು ಇದರಿಂದ ಸಾಧಿಸಿದೆ. ಇನ್ನು ಚಿತ್ರದಲ್ಲಿ, ಸೊ ಹಾಗಾಗಿ ನಾವು ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಅಂತ ಹೇಳ್ದಂಗೆ. ಇನ್ನು ಚಿತ್ರದಲ್ಲಿ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಆಯತ, ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, ಇಲ್ಲಿ ಎ ಬಿ ಸಿ ಡಿ ಏನಿದೆಯಲ್ಲ, ಟ್ರಯಾಂಗಲ್ ಎ ಒ ಬಿ ಅಂತ ಅನ್ಕೊಂಡ್ರೆ, ಓ ಎ ಏನಿದೆ ದಟ್ ಇಸ್ ಈಕ್ವಲ್ ಟು ಒ ಬಿ. ಇನ್ನು ಓ ಎ ಬಿ ಅನ್ನುವಂಥದ್ದು ಓ ಬಿ ಎಗೆ ಈಕ್ವಲ್ ಆಗಿರುತ್ತೆ. ಸೊ ದಟ್ ಇಸ್ ಈಕ್ವಲ್ ಟು 35 ಡಿಗ್ರಿ ಆಗುತ್ತೆ. ಇನ್ನು ಆಂಗಲ್ ಎ ಬಿ ಸಿ ಏನಿರುತ್ತಲ್ವಾ, ಸೊ 90 ಡಿಗ್ರಿ. ಓಕೆ, ಅವಾಗ ಓ ಬಿ ಎ ಪ್ಲಸ್ ಓ ಬಿ ಸಿ ಏನಾಗುತ್ತೆ 90 ಡಿಗ್ರಿ ಆಗುತ್ತೆ. ಸೊ 35 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 90 ಡಿಗ್ರಿ.
x is equal to 90 minus 35, so x is equal to 55 ಡಿಗ್ರಿ ಆಗುತ್ತೆ. ಅದೇ ತರ AOB ಅಂತ ಅನ್ಕೊಂಡ್ರೆ AOB plus OAB plus OBA is equal to 180 ಡಿಗ್ರಿ. ಅವಾಗ ಆಂಗಲ್ AOB ಇನ್ನು OAB ಏನಾಗುತ್ತೆ 35 ಆಗುತ್ತೆ, OBA 35 ಡಿಗ್ರಿ ಆಗುತ್ತೆ, ದಟ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಆಂಗಲ್ AOB is equal to 180 minus 70 ಡಿಗ್ರಿ. ಸೊ OAB is equal to ನಮಗೆ ಎಷ್ಟು ಸಿಗುತ್ತೆ 110 ಡಿಗ್ರಿ ಸಿಗುತ್ತೆ. ಸೊ y ಏನಿರುತ್ತೆ ದಟ್ ಇಸ್ ಈಕ್ವಲ್ ಟು ಆಂಗಲ್ AOB. ಆಂಗಲ್ AOBಗೆ ಅದು ಈಕ್ವಲ್ ಆಗಿರುತ್ತೆ. ಸೊ x is equal to 55 ಡಿಗ್ರಿ and y is equal to 110 ಡಿಗ್ರಿ. ಅಥವಾ ಇಲ್ಲಿ ನಾವು ಆಲ್ರೆಡಿ x ಅನ್ನ ಕಂಡಿರ್ತೀವಲ್ವಾ, ಇದು ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಅನ್ಕೊಂಡಾಗ, ಅಂದ್ರೆ x ಪ್ಲಸ್ ಈಕ್ವಲ್ ಅನ್ನೋದಕ್ಕಿಂತ ಡಬಲ್, ಓಕೆ 2x ಅಂತ ಅನ್ಕೊಂಡಾಗ, ಅಂದ್ರೆ x ಪ್ಲಸ್ x ಅಂತ ಅನ್ಕೊಂಡಾಗ ಏನಾಗುತ್ತೆ 110 ಬರುತ್ತೆ. ಓಕೆ, ಇನ್ನು ಮುಂದಿನ ಟಾಪಿಕ್ ಇದರಲ್ಲಿ ನೋಡಿ, ವೃತ್ತಗಳಿಗೆ ಸಂಬಂಧಿಸಿದ ಗಣತೀಯ ಹೇಳಿಕೆಗಳ ಸಾಧನೆಯನ್ನ ಉತ್ಪಾದಿಸುವರು ಮತ್ತು ಅವುಗಳನ್ನ ಬಳಸಿ ಸಮಸ್ಯೆಗಳನ್ನ ಬಿಡಿಸ್ತಾರೆ. ಮಕ್ಕಳು ಇದ್ರ ಬಗ್ಗೆ ಆಗಿರುತ್ತೆ. ಬಹು ಆಯ್ಕೆ ಪ್ರಶ್ನೆಗಳು ನೋಡಿ, 16 ಸೆಂಟಿಮೀಟರ್ ಉದ್ದದ ಒಂದು ಜ್ಯಾವು ವೃತ್ತ ಕೇಂದ್ರದಿಂದ 15 ಸೆಂಟಿಮೀಟರ್ ದೂರದಲ್ಲಿದೆ. ಇನ್ನು ವೃತ್ತದ ತ್ರಿಜ್ಯದ ಅಳತೆ ಏನಾಗಿರುತ್ತೆ ಅಂತ ಕೇಳಿದ್ರೆ ಏನಾಗಿರುತ್ತೆ 17 ಸೆಂಟಿಮೀಟರ್ ಆಗಿರುತ್ತೆ. ಓಕೆ, ಚಿತ್ರದಲ್ಲಿ O ಅನ್ನುವಂತ ವೃತ್ತ ಕೇಂದ್ರ ಇದೆಯಲ್ಲ, ಅಲ್ಲಿ BA ಮತ್ತೆ D ಇದು 35 ಡಿಗ್ರಿ ಆಗಿರುತ್ತೆ. ಆಂಗಲ್ APC ಏನಿದೆಯಲ್ಲ ಇದು 90 ಡಿಗ್ರಿ ಆಗಿರುತ್ತೆ. ಇದು 90 ಡಿಗ್ರಿ ಆಗಿರುತ್ತೆ. ಸೊ ಆವಾಗ ಆಂಗಲ್ ADC ಏನಾಗುತ್ತೆ ಅಂತ ಕೇಳಿದ್ರೆ ಏನಾಗುತ್ತೆ 80 ಡಿಗ್ರಿ ಆಗುತ್ತೆ. ಸಾರಿ 55 ಡಿಗ್ರಿ ಆಗುತ್ತೆ. ಓಕೆ, ಇನ್ನು ವೃತ್ತದಲ್ಲಿ ಆಂಗಲ್ CBE 100 ಡಿಗ್ರಿ ಇದೆ. ಇನ್ನು CD ಮತ್ತೆ F ಅದ್ರ ಅಳತೆ ಏನು ಅಂತ ಕೇಳಿದ್ದಾರೆ. ಓಕೆ, ಅದ್ರ ಅಳತೆ ಏನಾಗುತ್ತೆ 80 ಡಿಗ್ರಿ ಆಗುತ್ತೆ. ಓಕೆ, ಇನ್ನು ಚಿತ್ರದಲ್ಲಿ ABCD ಏನ್ ಕೊಟ್ಟಿದಾರಲ್ಲ, ಇದು ಒಂದು ಚಕ್ರೀಯ ಚತುರ್ಭುಜ ಆದ್ರೆ x ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಅದನ್ನ ನಾವು ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ 34 ಡಿಗ್ರಿ ಸಿಗುತ್ತೆ. ಇನ್ನು ಅತಿ ಕಿರು ಉತ್ತರದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಚಿತ್ರದಲ್ಲಿ AOB, ಓಕೆ, ಚಿತ್ರದಲ್ಲಿ AOB ಅನ್ನುವಂತ ಏನು ವೃತ್ತದ ವ್ಯಾಸ ಇದೆ ಅದು ಆಂಗಲ್ ADC 120 ಡಿಗ್ರಿ ಆದ್ರೆ BAC ಇದ್ರ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಈಗ ACB is equal to 90 ಡಿಗ್ರಿ ಹೌದಲ್ವಾ. ಸೊ BAC ಪ್ಲಸ್ ಆಂಗಲ್ ACB ಪ್ಲಸ್ ಆಂಗಲ್ ABC ಒಟ್ಟಾರೆಯಾಗಿ 120 ಡಿಗ್ರಿಗೆ ಈಕ್ವಲ್ ಆಗಿದ್ದಾಗ ಆಂಗಲ್ BAC ನ ಹಾಗೆ ಇಟ್ಕೊಂಡು ಅಂಡ್ ಇದು 90 ಡಿಗ್ರಿ ಅಂಡ್ ಇದು 60 ಡಿಗ್ರಿ, ಸೊ 180 ಡಿಗ್ರಿ. ಅವೆಲ್ಲ ವ್ಯಾಲ್ಯೂಸ್ ಅನ್ನು ನೋಡಿದಾಗ 180 minus 50 ಆಗುತ್ತೆ.
30 ಡಿಗ್ರಿ ಬರುತ್ತೆ. ವೃತ್ತದಲ್ಲಿ ABC ಅನ್ನುವಂಥದ್ದು ಒಂದು ಸಮಬಾಹು ತ್ರಿಭುಜ. ಆಂಗಲ್ BDC ಯ ಅಳತೆ ಎಷ್ಟು ಅಂತ ಕೇಳಿದರೆ, BDC ಆಂಗಲ್ BDC ಇದ್ರ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಆಂಗಲ್ BAC ಪ್ಲಸ್ ಆಂಗಲ್ BDC ಏನಾಗುತ್ತೆ, 180 ಡಿಗ್ರಿ ಆಗುತ್ತೆ. ಸೊ ಇದು 60 ಡಿಗ್ರಿ ಪ್ಲಸ್ BDC ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 180 ಮೈನಸ್ 60 ಇಸ್ 120 ಡಿಗ್ರಿ. ಓಕೆ, ಇನ್ನು ಮೂರನೇ ಪ್ರಶ್ನೆ, ಚಿತ್ರದಲ್ಲಿ O ಅನ್ನುವಂಥ ವೃತ್ತಕೇಂದ್ರ ಏನಿದೆ, X ಮತ್ತೆ Y ನ ಬೆಲೆಗಳನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, ಆಂಗಲ್ BOD ಈಸ್ ಈಕ್ವಲ್ ಟು 160 ಡಿಗ್ರಿ. ಓಕೆ, angle BOD is equal to 2BDC. BDC ಓಕೆ, 2BDC ಅಂತ ಕರ್ಕೋತೀವಿ. ಅವಾಗ ಏನಾಗುತ್ತೆ, 160 ಡಿಗ್ರಿ ಈಸ್ ಈಕ್ವಲ್ ಟು 2, ಯಾಕಂದ್ರೆ ನಮಗೆ BDC ಗೊತ್ತಿಲ್ಲ. ಸೊ X 160 by 2 is equal to X. 2 1s 2 8s 16. ಸೊ ಇದು X equals 80 ಡಿಗ್ರಿ ಆಗುತ್ತೆ. ಓಕೆ, ಇನ್ನು ಅದೇ ಒಂದು ಚತುರ್ಭುಜ ABCD ಅಲ್ಲಿ ಏನಾಗುತ್ತೆ, BAD ಮತ್ತು BCD ಇವೆರಡು ಕೂಡ 180 ಡಿಗ್ರಿ ಆಗಿರುತ್ತೆ. ಸೊ 180 ಮೈನಸ್ 80 ಏನ್ ಸಿಗುತ್ತೆ, Y is equal to 100 ಆಗುತ್ತೆ. ಚಿತ್ರದಲ್ಲಿ O ಅನ್ನುವಂಥದ್ದು ವೃತ್ತಕೇಂದ್ರ PBA is equal to 42 ಡಿಗ್ರಿ ಆದ್ರೆ PQB ಅದ್ರ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ಅದ್ರ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, PBA ಇದು 42 ಡಿಗ್ರಿ. ಓಕೆ, ಇನ್ನು APB is equal to 90 ಡಿಗ್ರಿ. ಸೊ ಈ ಒಂದು ಟ್ರಯಾಂಗಲ್ APB ಇದರಲ್ಲಿ ಏನಾಗುತ್ತೆ, APB ಪ್ಲಸ್ PBA ಪ್ಲಸ್ PAB is equal to 180 ಡಿಗ್ರಿ. ಅವಾಗ ಏನಾಗುತ್ತೆ, 90 ಡಿಗ್ರಿ ಪ್ಲಸ್ 42 ಡಿಗ್ರಿ ಪ್ಲಸ್ PAB is equal to 180 ಡಿಗ್ರಿ. ಸೊ ಆಂಗಲ್ PAB is equal to 180 minus 132 is equal to 48 ಡಿಗ್ರಿ. ನೋಡಿ, ಈ PAB ಏನಿದೆಯಲ್ಲ, ಈ PAB is equal to PBQ. ಓಕೆ, or PQB ಇದಕ್ಕೆ ಅದು ಈಕ್ವಲ್ ಆಗಿರುತ್ತೆ. PQB ಅದು PQB ಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ಇದ್ರ ವ್ಯಾಲ್ಯೂ ಏನು, 48 ಡಿಗ್ರಿ ಆಗುತ್ತೆ. ಯಾಕಂದ್ರೆ ಅವು ಒಂದೇ ಖಂಡದಲ್ಲಿನ ಕೋನಗಳು ಯಾವಾಗಲೂ ಸಮವಾಗಿರುತ್ತೆ, ಅದಕ್ಕೋಸ್ಕರ. ಓಕೆ, ಇನ್ನು ಐದನೇ ಪ್ರಶ್ನೆ, ವೃತ್ತದಲ್ಲಿ ಆಂಗಲ್ ABC ಅನ್ನುವಂಥದ್ದು 69 ಡಿಗ್ರಿ ಮತ್ತು ACB ಅನ್ನುವಂಥದ್ದು 31 ಡಿಗ್ರಿ ಆದ್ರೆ BDC ಇದ್ರ ಬೆಲೆಯನ್ನ ಕಂಡುಹಿಡಿಯಿರಿ. BDC ಇದ್ರ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ABC ಅನ್ನುವಂಥದ್ದು 69 ಡಿಗ್ರಿ, ACB ಅನ್ನುವಂಥದ್ದು 31 ಡಿಗ್ರಿ. ಓಕೆ, ಸೊ ಟ್ರಯಾಂಗಲ್ ABC ಓಕೆ, ಇದರಲ್ಲಿ ಏನಾಗುತ್ತೆ, ABC ಪ್ಲಸ್ BAC ಪ್ಲಸ್ ACB ಓಕೆ, ದಟ್ ಇಸ್ ಈಕ್ವಲ್ ಟು ಏನಾಗುತ್ತೆ, 180 ಡಿಗ್ರಿ ಆಗುತ್ತೆ. ಸೊ ABC is equal to 69 ಡಿಗ್ರಿ ಪ್ಲಸ್ BAC ಗೊತ್ತಿಲ್ಲ, BAC ಪ್ಲಸ್ ACB is equal to 31, so 180 ಡಿಗ್ರಿ. BAC is equal to 180 minus 100 ಏನಾಗುತ್ತೆ, 80 ಡಿಗ್ರಿ ಆಗುತ್ತೆ. ಓಕೆ, BAC is equal to 80 ಡಿಗ್ರಿ ಅಂದಾಗ BDC ಕೂಡ ಎಷ್ಟು, 80 ಡಿಗ್ರಿ. ಇನ್ನು ಕಿರು ಉತ್ತರ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಚಿತ್ರದಲ್ಲಿ O ಅನ್ನುವಂತಹ ವೃತ್ತಕೇಂದ್ರ ಇದೆ, ಆಂಗಲ್ ABD is equal to 3x ಆದಾಗ ಮತ್ತು ACB ಅನ್ನುವಂಥದ್ದು 2x ಇರುತ್ತೆ. ಸೊ ಟ್ರಯಾಂಗಲ್ ABD ಯ ಕೋನಗಳನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ,
ಆಂಗಲ್ ADB ಮತ್ತು ಆಂಗಲ್ ACB ಏನಿದೆ ಇವೆರಡು ಕೂಡ ಒಂದೇ ಖಂಡದಲ್ಲಿನ ಕೋನಗಳು. ಸೊ ಹಾಗಾಗಿ ಆಂಗಲ್ ADB ಏನಾಗುತ್ತೆ 2x ಆಗುತ್ತೆ ಆಂಗಲ್ ACB. ಸೊ ಟ್ರಯಾಂಗಲ್ ABD ಅಲ್ಲಿ ABD ಪ್ಲಸ್ ADB ಪ್ಲಸ್ DAB ಅಷ್ಟು ಏನಾಗುತ್ತೆ 180 ಡಿಗ್ರಿ. ಸೊ 3x ಪ್ಲಸ್ 2x ಪ್ಲಸ್ 90 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ x is equal to 90/5 that is equal to 18. ಸೊ ಹಾಗಾಗಿ ADB is equal to 2x ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 2 into 18 is equal to 36 ಡಿಗ್ರಿ. ಆಂಗಲ್ ABD is equal to 3x ಆಗಿರೋದ್ರಿಂದ 3 into 18 so that is equal to 54 ಡಿಗ್ರಿ. ಓಕೆ, ಇನ್ನು ಚಿತ್ರದಲ್ಲಿ O ಅನ್ನುವಂಥ ವೃತ್ತಕೇಂದ್ರ AB ಮತ್ತು CD ಗಳು ಸಮನಾದ ಜಾಗಗಳು OP ಮತ್ತು OQ ಕ್ರಮವಾಗಿ AB ಮತ್ತು CD ಮೇಲಿನ ಲಂಬಗಳಾಗಿವೆ. POQ is equal to 150 ಡಿಗ್ರಿ ಆದರೆ ಆಂಗಲ್ APQ ಅನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲೇನಾಗುತ್ತೆ ಅಂದ್ರೆ OPQ ನಲ್ಲಿ ಏನಾಗುತ್ತೆ OP is equal to OQ ಆಗುತ್ತೆ. ಸೊ ಅವಾಗ ಆಂಗಲ್ P is equal to ಆಂಗಲ್ Q ಹೌದಲ್ವಾ, ಆಂಗಲ್ P is equal to ಆಂಗಲ್ Q ಆಗುತ್ತೆ. ಅವಾಗ ಏನಾಗುತ್ತೆ ಆಂಗಲ್ OPQ ಅಲ್ಲಿ 150 plus x is equal to 180 degree. So 2x is equal to 180 minus 50 is 30. So x is equal to 15 ಆಗುತ್ತೆ. ಯಾಕಂದ್ರೆ 2 1s 2 5s. So x is equal to 15 degree ಆಗುತ್ತೆ. ಓಕೆ, ಆಗ APO is equal to x plus APQ ಆದಾಗ that is equal to 90 degree. So angle APQ is equal to 90 minus 15 is 75 degree. ಚಿತ್ರದಲ್ಲಿ O ಅನ್ನುವಂಥ ವೃತ್ತಕೇಂದ್ರ BAO is equal to 30 ಡಿಗ್ರಿ ಮತ್ತು BCO is equal to 40 ಡಿಗ್ರಿ ಆದ್ರೆ ಆಂಗಲ್ AOC ಅನ್ನ ಕಂಡುಹಿಡಿಯಿರಿ ಅಂತ ಇದೆ. ಓಕೆ, ಇಲ್ಲಿ ನೋಡಿ ಆಂಗಲ್ A ಮತ್ತೆ ಆಂಗಲ್ B is equal to 180 ಡಿಗ್ರಿ ಆಗುತ್ತೆ ಹೌದಲ್ವಾ. ಸೊ ಆಂಗಲ್ A is equal to 180 minus 70 ಆದಾಗ ಏನಾಗುತ್ತೆ, ಯಾಕೆ ಅಂದ್ರೆ ಇಲ್ಲಿ AD ಅನ್ನುವಂಥದ್ದು ನೋಡಿ, ಇಲ್ಲಿ O ಅನ್ನುವಂಥ ವೃತ್ತಕೇಂದ್ರ ಇದೆ. ಇಲ್ಲಿ ಏನ್ ಮಾಡ್ಬೇಕು ಆಂಗಲ್ AOC ಅನ್ನ ಕಂಡು ಹಿಡಿಬೇಕು. ಇಲ್ಲೇನಾಗುತ್ತೆ ಅಂದ್ರೆ OA is equal to BO, OA is equal to OB ಅಥವಾ BO. ಓಕೆ, ಇನ್ನು ಆಂಗಲ್ BAO is equal to ABO that is equal to ಏನಾಗುತ್ತೆ ಅದು 30 ಡಿಗ್ರಿ ಆಗುತ್ತೆ. ಓಕೆ, 30 ಡಿಗ್ರಿ ಆಗುತ್ತೆ. ಇನ್ನು CBO ನಲ್ಲಿ ಏನಾಗುತ್ತೆ ಅಂದ್ರೆ CO is equal to BO. ಸೊ ಅವಾಗ BCO is equal to CBO that is equal to 40 degree. So angle ABC is equal to ABO plus CBO is equal to 30 degree plus 40 degree that is equal to 70 degree. So angle AOC is equal to 2 into angle ABC ಆಗಿರುತ್ತೆ. ಸೊ ಏನಾಗುತ್ತೆ 140 ಡಿಗ್ರಿ ಆಗುತ್ತೆ. ಓಕೆ, ABCD ಅನ್ನುವಂಥದ್ದು ಒಂದು ಚಕ್ರೀಯ ತ್ರಾಪಿಜ್ಯ ಆಗಿದ್ದು AD is perpendicular to BC ಆಗಿದೆ. B ಅನ್ನುವಂಥದ್ದು ಆಂಗಲ್ B is 70 ಡಿಗ್ರಿ. ಒಂದು ಚಕ್ರೀಯ ತ್ರಾಪಿಜ್ಯದ ಉಳಿದ ಕೋನಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಟ್ರಪೀಸಿಯಂ ABCD ಇಲ್ಲೇನಾಗುತ್ತೆ ನೋಡಿ ಆಂಗಲ್ A ಪ್ಲಸ್ ಆಂಗಲ್ B is equal to 180 ಡಿಗ್ರಿ. 180 minus 70 is equal to ಆಂಗಲ್ A ಏನ್ ಬರುತ್ತೆ 110 ಡಿಗ್ರಿ ಬರುತ್ತೆ. ಇನ್ನು ABCD ಅನ್ನುವಂಥದ್ದು ಚಕ್ರೀಯ ತ್ರಾಭಿಜ್ಯ ಆಗಿರೋದ್ರಿಂದ ಆಂಗಲ್ A is equal to ಆಂಗಲ್ C ಆಗಿರುತ್ತೆ. ಅಂದ್ರೆ ಆಂಗಲ್ A plus C. ಓಕೆ, ಆಂಗಲ್ A plus ಆಂಗಲ್ C is equal to 180 ಡಿಗ್ರಿ ಆಗಿರುತ್ತೆ. ಸೊ 110 plus ಆಂಗಲ್ C is equal to 180 ಡಿಗ್ರಿ. ಸೊ C is equal to 70 ಡಿಗ್ರಿ. ಓಕೆ, ಯಾವುದೇ ಚಕ್ರೀಯ ಸಮಾಂತರ ಚತುರ್ಭುಜವು ಒಂದು ಆಯತ ಅಂತ ಹೇಳಿ ಸಾಧಿಸಿ ಅಂತ ಇದೆ. ಓಕೆ, ನೋಡಿ ಇದು ಒಂದು ಸರ್ಕಲ್. ಯಾವುದೇ ಒಂದು ಚಕ್ರೀಯ ಸಮಾಂತರ ಚತುರ್ಭುಜ ಅನ್ನುವಂಥದ್ದು ಒಂದು ಆಯತ ಅಂತ ಹೇಳಿ ಸಾಧಿಸಿ ಅಂತ ಇದೆ. ಪಾಯಿಂಟ್. ಓಕೆ, ಇಲ್ಲೇನಾಗುತ್ತೆ ಅಂದ್ರೆ ABCD ಅನ್ನುವಂಥದ್ದು ಒಂದು ಚಕ್ರೀಯ ಸಮಾಂತರ ಚತುರ್ಭುಜ ಆಗಿರುತ್ತೆ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಇಲ್ಲಿ ಯಾವಾಗಲೂ ಸಮನಾಗಿರುತ್ತೆ. ಅಂದ್ರೆ ಏನು ಆಂಗಲ್ A is equal to ಆಂಗಲ್ C ಅಂಡ್ ಆಂಗಲ್ B is equal to ಆಂಗಲ್ D.
ಓಕೆ. ಇನ್ನು ಚಕ್ರೀಯ ಚತುರ್ಭುಜದ ಪ್ರತಿ ಜೊತೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಆಂಗಲ್ ಎ ಇಸ್ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಹಾಗಿದ್ದಾಗ ಆಂಗಲ್ ಎ ಪ್ಲಸ್ ಆಂಗಲ್ ಎ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಆಂಗಲ್ ಎ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಇನ್ನು ಒಂದು ಸಮಾಂತರ ಚತುರ್ಭುಜದ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಆಗಿದ್ರೆ ಉಳಿದ ಎಲ್ಲಾ ಕೋನಗಳು ಕೂಡ 90 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಚಕ್ರೀಯ ಸಮಾಂತರ ಚತುರ್ಭುಜ ಕೂಡ ಒಂದು ಆಯತ ಆಗಿರುತ್ತೆ. ದೀರ್ಘ ಉತ್ತರ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ABCD ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ. PQC ಅಂಡ್ D ಈ ಒಂದು ಬಿಂದುಗಳು ಒಂದು ಚಕ್ರೀಯ ಚತುರ್ಭುಜದ ಶೃಂಗಗಳು ಅಂತ ಹೇಳಿ ಸಾಧಿಸಿ ಅಂತ ಇದೆ. ನೋಡಿ ABDQ ಇದರಲ್ಲಿ ABQP ಅನ್ನುವಂಥದ್ದು ಏನಾಗಿದೆ, ಒಂದು ಚಕ್ರೀಯ ಆಗಿದೆ. ಇಲ್ಲಿ ಆಂಗಲ್ DPQ ಏನಿದೆ ದಟ್ ಇಸ್ ಈಕ್ವಲ್ ಟು ಆಂಗಲ್ ಬಿ. ಇನ್ನು ಆಂಗಲ್ PQR ಇಸ್ ಈಕ್ವಲ್ ಟು ಆಂಗಲ್ ಎ. ಅದನ್ನ ನಾವು 1 ಅಂತ ಅನ್ಕೊಂಡ್ರೆ ಇನ್ನು ಪಾರ್ಶ್ವಕೋನಗಳ ಮೊತ್ತ ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಸೊ ಆಂಗಲ್ ಎ ಪ್ಲಸ್ ಆಂಗಲ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಅಂತ ನಾವು ಅನ್ಕೊಂಡಾಗ ಅವೆರಡನ್ನ ನಾವು ಅದರಿಂದ ನಮ್ಗೆ ಏನ್ ಸಿಗುತ್ತೆ, PQC ಪ್ಲಸ್ ಆಂಗಲ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ DPQ ಪ್ಲಸ್ angle C is equal to 180 degree. So PQCD, okay, PQCD ಏನಿದೆಯಲ್ಲ ಇವು ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. PQC ಮತ್ತು D ಬಿಂದುಗಳು ಚಕ್ರೀಯವಾಗಿ ಇರುತ್ತೆ. ಇನ್ನು ಚಕ್ರೀಯ ಚತುರ್ಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವಂತಹ ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಕ್ಕೆ ಸಮ ಅಂತ ಹೇಳಿ ಸಾಧಿಸಿ ಅಂತ ಇದೆ. ಲೈಕ್ ಯಾವ ತರ, ಚಕ್ರೀಯ ಚತುರ್ಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ, ಓಕೆ, ಒಂದು ಬಾಹುವನ್ನ ನಾವು ವೃದ್ಧಿಸಿದಾಗ ಅದೇನಾಗಿರುತ್ತೆ, ಬಾಹ್ಯ ಕೋನ ಅದರ ಅಂತರಾಭಿಮುಖ ಕೋನಕ್ಕೆ ಸಮ ಅಂತ ಹೇಳಿ. ABCD ಏನಿದೆಯಲ್ಲ ಇದು ಒಂದು ಚಕ್ರೀಯ ಚತುರ್ಭುಜ. ಅಂದ್ರೆ ಆ ಒಂದು ಚಕ್ರೀಯ ಚತುರ್ಭುಜದಲ್ಲಿ ಬಾಹು AB ಅನ್ನ E ಅನ್ನುವಂಥದ್ದು ವೃದ್ಧಿಸಿದೆ, ಹೌದಲ್ವಾ? ಇಲ್ಲಿ ನಾವೇನ್ ಸಾಧಿಸಬೇಕಾಗಿದೆ, angle CBE, okay, that is equal to angle ADC. Angle CBE is equal to angle ADC equal ಅಂತ ಹೇಳಿ ತೋರಿಸ್ಬೇಕು. ಇಲ್ಲಿ ನೋಡಿ angle ABC ಮತ್ತು ADC is equal to 180 ಡಿಗ್ರಿ. ಓಕೆ, ಯಾಕೆ ಅಂತ ಹೇಳಿದ್ರೆ ಚತುರ್ಭುಜದಲ್ಲಿ ಅಭಿಮುಖ ಅಂದ್ರೆ ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಹಾಗಿದ್ದಾಗ ಆಂಗಲ್ ABC ಪ್ಲಸ್ ಆಂಗಲ್ CBE ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ ಎರಡೂ ಕೂಡ 180 ಡಿಗ್ರಿ ಆಗಿರೋದ್ರಿಂದ ಆಂಗಲ್ ABC ಪ್ಲಸ್ ಆಂಗಲ್ ADC ಇಸ್ ಈಕ್ವಲ್ ಟು ಆಂಗಲ್ ABC ಪ್ಲಸ್ ಆಂಗಲ್ CBE. ಸೊ ದಟ್ ಈಸ್ ಈಕ್ವಲ್ ಟು ಆಂಗಲ್ ADC ಇಸ್ ಈಕ್ವಲ್ ಟು ಆಂಗಲ್ CBE. ಓಕೆ, ಇನ್ನು ಚಿತ್ರದಲ್ಲಿ ಆಂಗಲ್ AOB ಇಸ್ ಈಕ್ವಲ್ ಟು 2 ಇಂಟು ಆಂಗಲ್ ACB ಅಂತ ಹೇಳಿ ಸಾಧಿಸಿ ಅಂತ ಇದೆ. ನೋಡಿ ಇಲ್ಲಿ O ಅನ್ನುವಂಥದ್ದು ಏನ್ ಕೊಟ್ಟಿದ್ದಾರೆ ಅದು ವೃತ್ತದ ಕೇಂದ್ರ ಆಗಿರುತ್ತೆ. ಇನ್ನು ಆಂಗಲ್ AOB ಅನ್ನುವಂಥದ್ದು ಕೇಂದ್ರದಲ್ಲಿ ಉಂಟಾಗಿರುವಂತಹ ಕೋನ ಮತ್ತು ಆಂಗಲ್ ACB ಅನ್ನುವಂಥದ್ದು ಏನಿದೆಯಲ್ಲ ಇದು ವೃತ್ತದ ಪರಿಧಿ ಮೇಲೆ ಉಂಟಾಗಿರುವಂತಹ ಕೋನ ಆಗಿರುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಆಂಗಲ್ AOB ಅನ್ನುವಂಥದ್ದು 2 ಇಂಟು ACB ಅಂದ್ರೆ ACB ಅಷ್ಟಿರುತ್ತೆ ಅಂತ ಹೇಳಿ ನಾವು ಹೇಳ್ಬೇಕು. ಇವಾಗ CO ಅನ್ನ ಸೇರಿಸಿ ಮತ್ತು D ವರೆಗೂ ನಾವು ವೃದ್ಧಿಸ್ಬೇಕು. ಓಕೆ, C ಏನಿದೆ CO ವನ್ನ ನಾವು ಸೇರಿಸ್ಬೇಕು, ಅದನ್ನ D ವರೆಗೂ ವೃದ್ಧಿಸ್ಬೇಕು. ಓಕೆ, ಅದನ್ನ D ಅಂತ ಕರ್ಕೋಬೇಕು. ಇವಾಗ ಏನು, ಆಂಗಲ್ ಟ್ರಯಾಂಗಲ್ AOC ಯಲ್ಲಿ AO is equal to CO ಆಗುತ್ತೆ. therefore OAC ಅನ್ನುವಂತಹ ಆಂಗಲ್ OCA ಆಂಗಲ್ಗೆ ಈಕ್ವಲ್ ಆಗುತ್ತೆ. ಅವಾಗ ಆಂಗಲ್ OAD is equal to ಆಂಗಲ್ OCA ಪ್ಲಸ್ ಆಂಗಲ್ OAC. ಓಕೆ, ಯಾಕೆಂದ್ರೆ ತ್ರಿಭುಜದಲ್ಲಿ ಬಾಹ್ಯ ಕೋನ ಅನ್ನುವಂಥದ್ದು ಅಂತರಾಭಿಮುಖ ಕೋನ ಏನಿರುತ್ತೆ, ಅಂತರಾಭಿಮುಖ ಒಳಕೋನಗಳ ಮೊತ್ತಕ್ಕೆ ಸಮ ಇರುತ್ತೆ. ಇನ್ನು ಆಂಗಲ್ AOD is equal to ಆಂಗಲ್ OCA ಪ್ಲಸ್ OCA. ಸೊ ಅವಾಗ ನೋಡಿ ಆಂಗಲ್ AOD, ಓಕೆ, ಆಂಗಲ್ AOD
ಓಕೆ, ಆಂಗಲ್ ಎ ಒ ಡಿ, ಆಂಗಲ್ ಎ ಒ ಡಿ ಏನಿರುತ್ತಲ್ವಾ, ದಟ್ ಈಸ್ ಈಕ್ವಲ್ ಟು ಒ ಸಿ ಎ, ಒ ಸಿ ಎ ಪ್ಲಸ್ ಒ ಸಿ ಎ ಪ್ಲಸ್ ಒ ಎ ಸಿ. ಸೊ ಹಾಗಾಗಿ ನೋಡಿ, ತ್ರಿಭುಜದಲ್ಲಿ ಬಾಹ್ಯ ಕೋನ ಏನಿರುತ್ತೆ ಅದು ಅಂತರಾಭಿಮುಖ ಒಳಕೋನಗಳ ಮೊತ್ತಕ್ಕೆ ಸಮ ಆಗಿರೋದ್ರಿಂದ ಇಲ್ಲಿ ಎ ಒ ಡಿ ಏನಿರುತ್ತೆ 2 ಇಂಟು ಒ ಸಿ ಎ ಅಂತಾನೆ ತಗೋತೀವಿ. ಓಕೆ, 2 ಇಂಟು ಆಂಗಲ್ ಒ ಸಿ ಎ ಅಂತಾನೆ ತಗೋತೀವಿ. ಸೊ ಹಾಗಾಗಿ ಅದೇ ತರ ಆಂಗಲ್ ಬಿ ಒ ಡಿ, ಬಿ ಒ ಡಿ, ಬಿ ಒ ಡಿ, ಬಿ ಒ ಡಿ ಇದು ದಟ್ ಈಸ್ ಈಕ್ವಲ್ ಟು 2 ಇಂಟು ಒ ಸಿ ಬಿ. ಓಕೆ, ಇವಾಗ ಏನಾಗುತ್ತೆ, ಆಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು 2 ಇಂಟು ಒ ಸಿ ಎ ಪ್ಲಸ್ ಒ ಸಿ ಬಿ. ಓಕೆ, ಆವಾಗ ಏನಾಗುತ್ತೆ, ಆಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು 2 ಇಂಟು ಆಂಗಲ್ ಒ ಸಿ ಎ, ಆಂಗಲ್ ಒ ಸಿ ಎ ಪ್ಲಸ್ ಒ ಸಿ ಬಿ ದಟ್ ಈಸ್ ಈಕ್ವಲ್ ಟು ಎ ಸಿ ಬಿ. ಓಕೆ, ಆಂಗಲ್ ಎ ಸಿ ಬಿ. ಓಕೆ, ಇಷ್ಟು. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ.